ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಈ ಬಾರಿಯ ವಿಜಯದಶಮಿಯಲ್ಲಿ ಬೆಂಗಳೂರು ಹಿಂದಿನಂತಿರದೆ ಕಸದ ರಾಶಿಯಲ್ಲಿ ಮುಳುಗಿ ಹೋಗಿದೆ. ವಿಶೇಷ ಅಂದ್ರೆ ನಿತ್ಯ ಕಸ ಸಾಗಿಸುವ ವಾಹನಗಳು ಕೂಡ ಇವತ್ತು ವಿಜಯದಶಮಿ ಆಚರಿಸಿಕೊಂಡವು. ದಿನ ಬೆಳಗಾದ್ರೆ ಕಸ ಸಾಗಿಸಿ ನಗರವನ್ನ ಸ್ವಚ್ಛ ಮಾಡೋ ಕಸದ ವಾಹನಗಳೇ ನಿಮ್ಮ ಬಳಿ ತಮ್ಮ ಹಬ್ಬದ ಅನುಭವವನ್ನ ಹೇಳ್ಕೊತಿವೆ. ಕೇಳ್ಕೊಂಡು ಬನ್ನಿ. ಏನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು, ಏನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು. ನನ್ನ ತನುವು ಆಡಿದೆ, ನನ್ನ ಮನವು ಎಂದು ಆನಂದ ಆನಂದ ಎಂದು ನಲಿದಿದ್ದೆ, ಕುಣಿದಿದ್ದೆ ನೋಡು. ನಾನೊಂದು 4 ಚಕ್ರದ ವಾಹನ. ನಾನು ಆಟೋ, ಟೆಂಪೋ, ಲಾರಿಗಳ ರೂಪದಲ್ಲಿರ್ತೇನೆ. ಬೆಂಗಳೂರಿನ ಅಷ್ಟೂ ಕಸವನ್ನ ಹೊತ್ತು ಸಾಗಿಸೋದು ನನ್ನ ನಿತ್ಯದ ಕೆಲಸ. ಈ ಮಹಾನಗರಕ್ಕೆ ನಾನು ಬೇಕೇ ಬೇಕು. ನಿಮ್ಗೆ ಒಂದು ವಿಷಯ ಗೊತ್ತಾ? ನಾನು ಸ್ನಾನ ಮಾಡೋದು ವರ್ಷಕ್ಕೊಮ್ಮೆ ಮಾತ್ರ. ನನ್ನ ಕೆಲಸವೇ ಅಂಥದ್ದು ಗೊತ್ತಾ? ಅದು ವಿಜಯದಶಮಿ ದಿನದಂದು ಮಾತ್ರ ನಾನು ಸ್ನಾನ ಮಾಡ್ತೇನೆ. ಇಂದೇ ನಾನು ಸ್ನಾನ ಮಾಡೋ ಆ ಸುದಿನ. ಏನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು, ಏನು ಹೊಸ ಉಲ್ಲಾಸ ಸಂತೋಷ ಇಂದು ನನ್ನಲ್ಲಿ ನೋಡು. ನನ್ನ ತನುವು ಆಡಿದೆ, ನನ್ನ ಮನವು ಎಂದು ಆನಂದ ಆನಂದ ಎಂದು ನಲಿದಿದ್ದೆ, ಕುಣಿದಿದ್ದೆ ನೋಡು. ನನ್ನ ಪೋಷಕರಾದ ಪೌರ ಕಾರ್ಮಿಕರು ಹಬ್ಬದ ಮೂಡ್ನಲ್ಲಿದ್ರು ಅನ್ಸುತ್ತೆ. ಅದಕ್ಕೆ ಬೆಳಗ್ಗೆಯೇ ನನ್ನ ಸ್ವಚ್ಛತಾ ಕೆಲಸಕ್ಕೆ ಮುಂದಾಗಿದ್ರು. ಕಣ ಕಣದಲ್ಲೂ ಕಸವನ್ನೇ ತುಂಬಿಕೊಂಡಿರೋ ನನ್ನ ದೇಹವನ್ನ ಮತ್ತೆ ಮತ್ತೆ ತೊಳೆದು ಒರೆಸಿ ನನಗೆ ಸ್ನಾನ ಮಾಡಿಸಿದ್ರು. ಬಳಿಕ ಹೂಹಾರ ಹಾಕಿ ಕುಂಬಳಕಾಯಿ ಒಡೆದು ಪೂಜೆ ಮಾಡಿದ್ರು. ವರ್ಷಕ್ಕೆ ಒಂದೇ ಸಲ, ಯಾಕಂದ್ರೆ ಪುರ್ಸೋದಿರಲ್ಲ ನಮಗೆ. ನಾವು ಕೆಲಸ ಮಾಡ್ತಾನೆ ಇರಬೇಕು. ದಸರಾ ಬರ್ತಲ್ವಾ, ಅವಾಗ ಒಂದಿನ ರಜೆ ಆಗ್ಬಿಟ್ಟು ಹಬ್ಬ ಚೆನ್ನಾಗಿ ನಡೀತಾ ಇದೆ. ಇದೊಂದು ಒಂದಿನ ರಜೆ ಅಷ್ಟೇ. ಎಲ್ಲ ಜನಗಳು ಇದು ಮಾಡ್ತಿದಾರಲ್ಲ, ನಮ್ಮದು ಒಂದು ಗಾಡಿ ಕ್ಲೀನ್ ಮಾಡಬೇಕು, ನಮಗೂ ಒಂದು ಖುಷಿ ಬೇಕಂತೇಳಿ ಎಲ್ಲ ಗಾಡಿ ಕ್ಲೀನ್ ಮಾಡ್ತಿದ್ವಿ. ಕಾರ್ಪೊರೇಷನ್ ಗಾಡಿಗಳು ಅಂತೇಳಿ ವರ್ಷಕ್ಕೆ ಒಂದ್ಸಲ ತೊಳಿತಾ ಇರೋದು. ಅದಕ್ಕೋಸ್ಕರ ಇದೊಂದು ಹಬ್ಬ, ದೊಡ್ಡ ಹಬ್ಬ ಅಂತೇಳಿ ನಾವು ಮಾಡ್ತಾ ಇರೋದು. ಇನ್ನು ನಾನಷ್ಟೇ ಅಲ್ಲ, ನನ್ನ ಸಂಗಡಿಗರಾದ ಪೌರ ಕಾರ್ಮಿಕರು ವಿಜಯದಶಮಿ ಹಬ್ಬವನ್ನ ಸಖತ್ ಖುಷಿಯಿಂದ ಆಚರಿಸಿದ್ರು. ಪಾಪ ಅವರು ಕೂಡ ನನ್ನಷ್ಟೇ ದುಡಿದು ಹೈರಾಣಾಗಿರೋರು. ಆದ್ರೆ ಇವತ್ತು ಎಲ್ರೂ ಹೊಸ ಬಟ್ಟೆ ಉಟ್ಟು ಲಕಲಕ ಹೊಳಿತಾ ಇದ್ರು. ಪೌರ ಕಾರ್ಮಿಕರು ಮನೆ ಮಂದಿ ಸಮೇತ ನನಗೆ ಪೂಜೆ ಮಾಡಿದ್ರು. ಅವರ ಸಂತೋಷವನ್ನ ನಾನು ಕಣ್ತುಂಬಿಕೊಂಡೆ. ಪೌರ ಕಾರ್ಮಿಕರು ಎಲ್ಲ ಇವತ್ತಿನ ದಿನ ಕೆಲಸ ಮಾಡ್ತಾನೆ ಇರ್ತಾರೆ. ಏನಕ್ಕೆ ಇವತ್ತು ಬೆಂಗಳೂರಲ್ಲಿ ಕಸ ಇವತ್ತು ಡಂಪಿಂಗ್ ಪ್ರಾಬ್ಲಮ್ ಇದೆ. ಅದರಿಂದ ಎಲ್ಲ ಒಂದು ಕಡೆ ಈಗ ಕಸನ ಈಗ ಸಾಗಿಸೋದಕ್ಕೆ ರಜೆ ಇದ್ರೂ ಕೂಡ ಕೆಲಸ ವರ್ಕ್ ಮಾಡಲೇಬೇಕು. ನಾನಂತೂ ನಿತ್ಯ ಕಸದಲ್ಲೇ ಮುಳುಗಿ ಇರ್ತೇನೆ. ಪ್ರತಿ ಮನೆಗಳಿಂದಲೂ ತಂದು ಸುರಿಯೋ ಕಸ ಹೊತ್ತು ಕಸವೇ ಆಗಿಬಿಡುವ ನನ್ನ ಶುಭ್ರಗೊಳಿಸಲು ವಿಜಯದಶಮಿಯೇ ಬರಬೇಕು ನೋಡಿ. ಇವತ್ತೇನೋ ಸ್ನಾನ ಮಾಡಿ ಸಿಂಗಾರಗೊಂಡಿದ್ದೇನೆ. ನಾಳೆಯಿಂದ ಮತ್ತೆ ಕಾಯಕವೇ ಕೈಲಾಸ. ಓದೇ ವೀಕ್ಷಕರೇ, ಇಷ್ಟು ನನ್ನ ಕತೆ. ಮುಂದಿನ ವಿಜಯದಶಮಿಗೆ ನಾನು ಮತ್ತೆ ನನ್ನ ಕತೆ ಹೇಳ್ಕೊತೀನಿ. ಬೆಂಗಳೂರಿನಿಂದ ಮಸೂದು ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಆತ ಒಬ್ಬ ಸೀನಿಯರ್ ಕ್ರಿಮಿನಲ್ ಲಾಯರ್. ಈಕೆ ಅವನ ಬಳಿ ಪ್ರಾಕ್ಟೀಸ್ಗೆ ಬರ್ತಿದ್ದ ಜೂನಿಯರ್ ಲಾಯರ್. ಸಂಸಾರಸ್ಥನಾಗಿದ್ದ ಕ್ರಿಮಿನಲ್ ಲಾಯರ್ ಆಕೆ ಮೇಲೆ ಮೋಹ ಬೆಳೆಸಿಕೊಂಡು ಆಕೆಯ ಮದುವೆಯನ್ನೇ ಮುರಿದಿದ್ದ. ಇನ್ನಿಲ್ಲದಂತೆ ಹಿಂಸೆ ನೀಡಿದ್ದ. ಈಗ ಆಕೆ ಮೇಲೆ ಮಾರಣಾಂತಿಕ ಹಲ್ಲೆಯೂ ಮಾಡಿದ್ದಾನೆ. ಚಂದ್ರ ಲೇಔಟ್ನಲ್ಲಿ ನಡೆದ ಘಟನೆಯ ಪೂರ್ಣ ವಿವರ ಇಲ್ಲಿದೆ. ಆಸ್ಪತ್ರೆಯ ಬೆಡ್ ಮೇಲೆ ವ್ಯಕ್ತಿಯೊಬ್ಬನಿಂದ ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡಿತಾ ಇರೋ ಈಕೆಯ ಹೆಸರು ಶಿಲ್ಪಾ ಅಂತ. ಇವತ್ತು ಸಂಜೆ ಚಂದ್ರ ಲೇಔಟ್ನಲ್ಲಿದ್ದ ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದ ಶಿಲ್ಪಾ ಮೇಲೆ ನಟರಾಜ್ ಎಂಬ ವ್ಯಕ್ತಿ ಮಾರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ. ತೀವ್ರ ಅಸ್ವಸ್ಥಳಾಗಿ ಬಿದ್ದಿದ್ದ ಶಿಲ್ಪಾಳನ್ನ ಯಾರೋ ಪುಣ್ಯಾತ್ಮರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈ ಹಲ್ಲೆ ಹಿಂದೆ ಒಂದು ದುರಂತ ಕಥೆ ಅಡಗಿದೆ. ಶಿಲ್ಪಾಳ ಮೇಲೆ ಹಲ್ಲೆ ಮಾಡಿದ ನಟರಾಜ್ ಬೇರ್ಯಾರೂ ಅಲ್ಲ, ಆತ ಒಬ್ಬ ಸೀನಿಯರ್ ಕ್ರಿಮಿನಲ್ ಲಾಯರ್. ನಟರಾಜ್ ಬಳಿ ಶಿಲ್ಪಾ ಜೂನಿಯರ್ ಆಗಿ 2 ವರ್ಷಗಳಿಂದ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಅಷ್ಟಕ್ಕೂ ನಟರಾಜ್ ಸಂಸಾರಸ್ಥನಾಗಿದ್ರು ಶಿಲ್ಪಾ ಮೇಲೆ ಮೋಹ ಬೆಳೆಸ್ಕೊಂಡಿದ್ದ. ಬಿಟ್ಟಿದ ನಂತರನೂ ದಿನ ಹರಾಸ್ಮೆಂಟು. ಹುಡುಗರನ್ನ ಫಾಲೋ ಮಾಡಕ್ಕೆ ಕಳಿಸೋದು, ಯಾರು ಹುಡುಗರು ಹಿಂದೆ ಬೈಕಲ್ಲಿ ಫಾಲೋ ಮಾಡೋದು, 1000-2000 ಫೋನ್ ಕಾಲ್ಸ್ಗಳು,
ಸಿಮ್ಗಳೆಲ್ಲ ನಂಬರ್ ಅವ್ರದ್ದು ಬ್ಲಾಕ್ ಮಾಡಿದ್ರೆ ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ರೆ ಹೊಸ ಸಿಮ್ ಕಾರ್ಡ್ ತೊಗೊಂಡಿದ್ದೀನಿ, ಇನ್ನೂ 50 ಸಿಮ್ ಕಾರ್ಡ್ ತೊಗೊಂಡಿದ್ದೀನಿ, ಮಾಡ್ತಾನೆ ಇರ್ತೀನಿ, ಎಷ್ಟು ಸಿಮ್ ಬ್ಲಾಕ್ ಮಾಡ್ತೀಯಾ ನೋಡ್ತೀನಿ ನಾನು ಅಂತ ಥ್ರೆಟನಿಂಗ್ ಮೆಸೇಜಸ್ಗಳೆಲ್ಲ ಕಳಿಸಿದ್ದಾನೆ. ಆದ್ರೆ ಯಾವಾಗ ಶಿಲ್ಪಾಳಿಗೆ ಮದುವೆ ಫಿಕ್ಸ್ ಆಯ್ತೋ ಆಗ ನಟರಾಜ್ ತನ್ನ ಮನಸ್ಥಿತಿ ಕೆಡಿಸ್ಕೊಂಡ. ತಾನು ಮೋಹಿಸಿದ ಶಿಲ್ಪ ಬೇರೊಬ್ಬನ ಪಾಲಾಗಿ ಬಿಡ್ತಾಳೆ ಅನ್ನೋ ಆತಂಕದಲ್ಲಿ ನಟರಾಜ್ ಆಕೆಯ ಕೈ ಹಿಡಿಯಲಿದ್ದ ಹುಡುಗನ ಬಳಿ ಹೋಗಿ ಏನೇನೋ ಚಾಡಿ ಹೇಳಿ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿಸ್ಬಿಟ್ಟ. ಇದು ಗೊತ್ತಾಗಿನೇ ಶಿಲ್ಪ ಆತನ ಬಳಿ ಕೆಲಸ ಬಿಟ್ಟಿದ್ಲು. ಆದ್ರೆ ಈ ನಟರಾಜ ಬಿಡ್ಬೇಕಲ್ಲ, ಶಿಲ್ಪಾಳಿಗೆ ಇನ್ನಿಲ್ಲದಂತೆ ಹಿಂಸೆ ಕೊಡೋಕೆ ಆರಂಭಿಸಿದ. ಫೋನ್ ಮಾಡ್ದ, ಮೆಸೇಜ್ಗಳನ್ನ ಕಳಿಸಿ ಕಿರುಕುಳ ಕೊಟ್ಟ. ಕೊನೆಗೆ ಶಿಲ್ಪ ಇವನ ಹಿಂಸೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾಳೆ. ಮಹಿಳಾ ಆಯೋಗಕ್ಕೂ ದೂರು ಕೊಟ್ಟಿದ್ದಾಳೆ. ಆದರೆ ಇವತ್ತೇನಾಯ್ತೋ ಏನೋ, ನಟರಾಜ ಏಕಾಏಕಿ ಶಿಲ್ಪಾಳ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ. ಇದೇನಾಗಿದೆ, ಕಾಲಕ್ರಮೇಣ ವರ್ಕ್ ಮಾಡ್ತಾ ಅವಳ ಮೇಲೆ ಪೊಸೆಸಿವ್ನೆಸ್ ಜಾಸ್ತಿ ಬೆಳ್ಕೊಂಡಿದೆ ಅವನಿಗೆ, ಸೀನಿಯರ್ ನಟರಾಜನ್ ಅವ್ರಿಗೆ. ಇವಳು ಕೆಲಸ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವಳಿಗೆಲ್ಲ ಮದುವೆ ಸೆಟ್ ಆಗಿದೆ. ಮದುವೆ ಸೆಟ್ ಆಗಿದ ತಕ್ಷಣ ಇವಳು ಇಲ್ಲ ನಾನು ಕೆಲಸ ಬಿಡ್ತೀನಿ, ಈ ಥರ ಯಾವುದೋ ಬೇರೆ ಹುಡುಗನ್ನ ನಾನು ಇದು ಮಾಡಿದ್ದೀನಿ, ಮದುವೆ ಮಾಡ್ಕೋಬೇಕು ಅಂತ ಅಂದಾಗ ಹೋಗ ಹುಡುಗನ ಮನೆ ಹತ್ರ ಹೋಗೋದು, ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ, ನನಗೊಳಗೇನೋ ಬೇರೆ ಥರ ಇದೆ, ನೀವು ದಯವಿಟ್ಟು ಮದುವೆ ಆಗಬೇಡಿ ಅಂತೆಲ್ಲ ಹೇಳ್ಬಿಟ್ಟು ಅವನ ಬಗ್ಗೆ ಎಲ್ಲ ಅವನ ಹತ್ರ ಹೋಗಿ ಕೆಟ್ಟದಾಗೆಲ್ಲ ಇವಳ ಬಗ್ಗೆ ಹೇಳಿ. ಸದ್ಯ ಶಿಲ್ಪ ಚಂದ್ರ ಲೇಔಟ್ನ ವಿನಾಯಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಳೆ. ಪ್ರಕರಣ ದಾಖಲಿಸಿಕೊಂಡಿರುವ ಚಂದ್ರ ಲೇಔಟ್ ಪೊಲೀಸರು ಕ್ರಿಮಿನಲ್ ಲಾಯರ್ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ. ಬೆಂಗಳೂರಿನ ಕ್ಯಾಮರಾಮನ್ ಚಂದ್ರು ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್.